ರೈತರ ಅಡಿಕೆ ತೋಟಗಳಿಗೆ ರಾತ್ರಿ ವೇಳೆಯಲ್ಲಿ ನುಗ್ಗಿ ಕೈಗೆ ಬಂದ ಅಡಿಕೆ ಬೆಳೆಯನ್ನು ಕದಿಯುತ್ತಿದ್ದ ಅಡಿಕೆ ಕಳ್ಳರನ್ನು ಗ್ರಾಮಸ್ಥರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಬಿಸ್ಕೂರು ಗ್ರಾಮದಲ್ಲಿ ನಡೆದಿದೆ. ಕಳೆದ ಒಂದು ವಾರದಿಂದ ಬಿಸ್ಕೂರು, ಕೋಡಿಹಳ್ಳಿ ಗ್ರಾಮಗಳ ಸುತ್ತಮುತ್ತ ರಾತ್ರಿ ವೇಳೆಯಲ್ಲಿ ಅಡಿಕೆ ತೋಟಗಳಿಗೆ ನುಗ್ಗಿ ಅಡಿಕೆ, ಬಾಳೆ ಗೊನೆಗಳನ್ನು ಕದ್ದು ಕೊಯ್ದು ಒತ್ತೆಯುತ್ತಿರುವ ಘಟನೆ ನಡೆಯುತ್ತಿತ್ತು. ಇದನ್ನು ಗಮನಿಸಿದ ತೋಟದ ಮಾಲೀಕರುಗಳು ಒಂದೆರಡು ದಿನ ಕಾದು ನೋಡಿ ನಂತರ ಪೊಲೀಸ್ ಠಾಣೆಗೆ ದೂರು ನೀಡೋಣ ಎಂದು ಜಾಣನಡೆ ಅನುಸರಿಸಿದರು. ಜನವರಿ 11ರ ಭಾನುವಾರ ತಡರಾತ್ರಿ ಬಿಸ್ಕೂರು ಕೆರೆ ಏರಿ ಹಿಂಭಾಗದ ಕೋಡಿಹಳ್ಳಿ ಬಿಸ್ಕೂರು ರಸ್ತೆ ಪಕ್ಕದಲ್ಲಿದ್ದ ಪದ್ಮನಾಭರವರ ತೋಟದಲ್ಲಿ ಅಡಿಕೆ ಕದಿಯುವಾಗ ಮೂವರು ಅಡಿಕೆ ಕಳ್ಳರು ಬಿಸ್ಕೂರು ಹಾಗೂ ಕೋಡಿಹಳ್ಳಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದು ಈಗ ಕುದೂರು ಪೊಲೀಸರ ಅತಿಥಿಯಾಗಿದ್ದಾರೆ. ಅಡಿಕೆ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರು 3 ಜನ ಅಡಿಕೆ ಕಳ್ಳರನ್ನು ಕಳ್ಳತನಕ್ಕೆ ಬಳಸಿದ ಕಾರನ್ನು ಭಾನುವಾರ ತಡರಾತ್ರಿ ಕುದೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಾಗೂ ಕುದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಪದ್ಮನಾಭ್ ಅಂತ. ಎಷ್ಟು ಎಕರೆ ಇದೆ ಇದು? ಇದು 1.25 ಎಕರೆ ಇದೆ. ಹಾಂ, 1.25 ಎಕರೆ ಇತ್ತು. ಮೊನ್ನೆ ರಾತ್ರಿ ಬಂದು 70 ಮನೆ ಕಿತ್ಕೊಂಡೋಗೋರೆ. ಹಾಂ, ಕಳ್ತನ ಮಾಡ್ಕೊಂಡು ಯಾರೂ ಗೊತ್ತಿಲ್ಲ, ಏನೂ ಇಲ್ಲ. ರಾತ್ರಿ ಹೊತ್ತು ಬಂದು ಮಾಡೋದು. ಆಮೇಲೆ ರಾತ್ರಿ ತಿರ್ಗಾ ಬಂದು ಕೀಳಕ್ಕೆ ಬಂದು ಇಷ್ಟು ಮನೆ ಕಿತ್ತಿ ಹಾಕೋರೆ. ಅಷ್ಟು ನಾವು ಬರೋ ಶಕ್ತಿ. ಮೊನ್ನೆ ಎಷ್ಟು ಕಿತ್ತವ್ರೆ? 70 ಮನೆ ಕಿತ್ತವ್ರೆ. 77 ಮನೆ ಕಿತ್ತವ್ರೆ, ಸಣ್ಣ ಪುಟ್ಟೆಲ್ಲ ಸರ್. ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಮೊನ್ನೆ? ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ನೋಡೋಣ, ವೆಯ್ಟ್ ಮಾಡೋಣ, ಅಕಸ್ಮಾತ್ ಯಾರನ್ನ ಸಿಗಾಕಂತಾರೋ ಅಂತ. ರಾತ್ರಿ ಡೌಟ್ ಬಂತು, ಅದಕ್ಕೆ ಗ್ರಾಮಸ್ಥರಿಂದ ಅಷ್ಟೆಲ್ಲ ಸಪೋರ್ಟ್ ತಗೊಂಡು ಸುತ್ತ ಕವರಾಗಿ ಹಿಡ್ದಿದ್ದೀವಿ. ಸ್ಟೇಷನ್ಗೆ ಒಪ್ಸಿದ್ದೀವಿ. ಇದು ಮೊನ್ನೆ ರಾತ್ರಿ ಕಳ್ತನ ಆಗಿತ್ತು ಪದ್ಮನಾಭರಲ್ಲಿ. ನಾವು ಬಂದು ನೋಡಿದಾಗ ಎಲ್ಲ ಕುಯ್ದು ತಗೊಂಡೋಗಿದ್ರು. ಅದಕ್ಕೆ ನಾವು ನಿನ್ನೆ ರಾತ್ರಿ ಅವರಲ್ಲಿ ಕಳ್ತನ ಆಗಲ್ಲ ತಡೆ ಅಂದ್ಬಿಟ್ಟು ನಾವು ಇಲ್ಲಿ ನಿನ್ನೆ ರಾತ್ರಿ ಇದ್ರೊಳಗೆ ಬಂದಿದ್ದು. ನಮ್ಮ ತೋಟದ ಹತ್ರ ಸೈಡಲ್ಲಿ ಬಂದು ನೋಡಿದಾಗ ಅರ್ಧ ಗಂಟೆ ವೆಯ್ಟ್ ಮಾಡಿದಾದ್ಮೇಲೆ ಇವ್ರು ಬಂದಿದ್ದಾದ್ಮೇಲೆ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಅವರು ಮಾಮೂಲಿ ಕೀಳೋದೇನಿತ್ತು ಅದನ್ನು ಕಿತ್ಕೊಂಡ್ರು. ಅವಾಗ ನಾವು ಹಿಡಿಯೋಕ್ಕೆ ಅನುಕೂಲ ಮಾಡ್ಕೊಂಡು ಜನಗಳಿಗೆ ಪ್ರೋತ್ಸಾಹಿಸಿ. ಸ್ಟಾರ್ಟಿಂಗ್ ಬಂದವ್ರೆ ಕಿತ್ತಿಲ್ಲ, ನೀವು ಹೇಳಿದ್ರಲ್ಲ ಗಾಡಿ ಕಾರ್ ಹಾಕಿದ್ರು, ತಿರ್ಗಾ ಒಂದು ರೌಂಡ್ ಏನೋ ಬಂದರು ಅಂತ ಹೇಳಿದ್ರೆ. ಅವ್ರು ಬಂದಿದ್ರು, ಅದೇ ಕಾರೆಲ್ಲ ಬಂದಿತ್ತು. ಒಂದ್ಸಲಿ ಬಂದು ಹೋದ್ರು, ತಿರ್ಗೋ 10:30 ಕಾರ್ ಬಂತು. ಒಂದ್ಸಲಿ ಬಂದು ನೋಡ್ಕೊಂಡು ಹೊರಟೋದ್ರು. ನಾನು ಕನ್ಫರ್ಮ್ ಆಗಿದೆ ಅಂದ್ಕೊಂಡು ಕೂತ್ಕೊಂಡಿದ್ದ ಮೇಲೆ 12:30ಗೆ ತಿರ್ಗಿ ಇನ್ನೊಂದ್ಸಲಿ ಕುದುರ್ ಕಡೆಯಿಂದನೇ ಕಾರ್ ಬಂತು, ಕೋಳಳ್ಳಿ ಕಡೆಯಿಂದ. 2 ಅವರ್ ಕಾದಿದ್ದೀರ ಹಂಗಾರೆ? 2:30. ನೀವು ಎಷ್ಟು ಜನ ಇದ್ದೀರ? ನಾವು ಇಬ್ಬರಿದ್ದ ಸರ್, ನನ್ನ ತಮ್ಮ ಒಬ್ಬ, ನಾನೊಬ್ಬ. ಅವರು ಎಷ್ಟು 5 ಜನ ಇದ್ರಾ? ಅವ್ರು 4 ಜನ ಇದ್ರು. 4 ಜನ ಇದ್ರು. ಒಬ್ರು ಕಾರಲ್ಲಿ ಅಲ್ಲಿ ರೋಡಲ್ಲಿ ನಿಂತಿದ್ರು, ಇನ್ನು 3 ಜನ ಇಲ್ಲಿ ಬಂದಿದ್ರು. ಕಾರಲ್ಲಿ ನಿಂತ್ಕೊಂಡು ಇನ್ನು 3 ಕೆಲಸ ಮಾಡಕ್ ಬಂದಿದ್ರು. ಒಟ್ಟಿಗೆ 4 ಜನನು ಪೊಲೀಸರಿಗೆ ಒಪ್ಸಿದ್ದೀರಾ? 4 ಜನ ಇಲ್ಲ, 3 ಜನ ಇಟ್ಕೊಂಡು ಕೊಟ್ಟಿದ್ದೀವಿ, ಇನ್ನೊಬ್ಬ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅದೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಅಂದ್ರೆ ಒಪ್ಪಿಸ್ಬಿಟ್ಟು ಬಂದಿದ್ದೀವಿ ಅವ್ರಿಗೆ. ಈಗ ಕಂಪ್ಲೇಂಟ್ ಕೊಡ್ತೀರಾ? ಇವಾಗ ಹೋಗಿ ಕೊಡ್ತೀವಿ. ರೋಡ್ ಮಗ್ಲು ತೋಟ, ಸಸಿ ತೋಟದಲ್ಲಿ ಬೇಗ ಸಿಗ್ತದೆ ಅಂತ ಕರೀತಾರೆ. ಸರಿ, ಓಕೆ. ಸಂಪತ್ ಅಂತೇಳಿ, ನಾವೆಲ್ಲ ಬಿಸ್ಕೂರ್ನವರು. ಶ್ರೀಯುತ ಪದ್ಮನಾಭ ಅಂತವರು ಅನ್ನೋರು ತೋಟ ಇದು ಬಿಸ್ಕೂರ್ನವ್ರದೇನೆ, ನಮ್ಮ ಸ್ನೇಹಿತರೇನೆ. ಸುಮಾರು ಮೊನ್ನೆ ದಿವಸ ಒಂದು 20 ಚೀಲ 25 ಚೀಲ ಆಗುವಷ್ಟು ಅಡಿಕೆಕಾಯಿ ಕಿತ್ಕೊಂಡು ಹೋಗಿದ್ದಾರೆ. ನಾವೆಲ್ಲ ಊರಿನವ್ರನ್ನೆಲ್ಲ ಸೇರಿಕೊಂಡು ಮಾತಾಡ್ಕೊಂಡು ಕಂಪ್ಲೇಂಟ್ ಕೊಡೋದು ಬೇಡ, ಇವತ್ತು ವೆಯ್ಟ್ ಮಾಡೋಣ, ಇವತ್ತು ನಾಳೆ ವೆಯ್ಟ್ ಮಾಡಿದ್ರೆ ತಿರುಗಿ ಮತ್ತೆ ಬರ್ಬೋದು. ಈಸಿಯಾಗಿದೆ ಅಡಿಕೆ ತೋಟ, ಎಲ್ಲ ಸಣ್ಣ ಮರ, ಒಳ್ಳೆ ಫಸಲಿತ್ತು, ಈಸಿಯಾಗಿ ಸಿಗ್ತದೆ ಅಂತ ಅಂದ್ಬಿಟ್ಟು ಏನು ಮರ ಹತ್ತೋಂಗಿಲ್ಲ, ಜವಳಿ ತರೋಂಗಿಲ್ಲ, ಸಣ್ಣ ಜವಳಿ ಇಟ್ಕೊಂಡು ಬೇಕಾದರೆ ಕುಯ್ಕೊಂಡು ಹೋಗ್ಬೋದು ಅಂತ ಅನ್ನೋದು ಅವ್ರ ಉದ್ದೇಶ. ರೋಡ್ ಪಕ್ಕನೇ ಇದೆ, ಕೋಡಹಳ್ಳಿ ಮತ್ತು ಬಿಸ್ಕೂರು ಕೆರೆ ಹಿಂಭಾಗದ ಕಾಂಕ್ರೀಟ್ ರೋಡ್ನಲ್ಲಿ ಪಕ್ಕದಲ್ಲಿರೋದ್ರಿಂದ ಬಂದಿದ್ದಾರೆ. ಇವತ್ತು ಸುಮಾರು ನೆನ್ನೆ ರಾತ್ರಿ 12:30ವರೆಗೆ. ಅದಕ್ಕೂ ಮುಂಚೆ ನಮ್ಮ ಹುಡುಗರು ಕಾಯ್ದು ಅಬ್ಸರ್ವ್ ಮಾಡುವಾಗ 10-10:30 ಟೈಮಲ್ಲಿ ಬಂದು ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದಾರೆ. ತಿರುಗಿ ಮತ್ತೆ ವೆಯ್ಟ್ ಮಾಡೋಣ, ಬರ್ಬೋದು ಅಂತ ಕಾಯ್ದಿದ್ದಾರೆ ನಮ್ಮ ಹುಡುಗರು. ಸುಮಾರು 11-12:30 ವರ್ಷದಕ್ಕೆ ಬಂದು
ಕಾಯಿಯನ್ನೆಲ್ಲ ಕಟ್ ಮಾಡಿ ಗುಡ್ಡೆ ಹಾಕೋವರೆಗೂ ವೆಯ್ಟ್ ಮಾಡಿದ್ದಾರೆ ನಮ್ಮ ಹುಡುಗರು. ಆಮೇಲೆ ಅಟ್ಯಾಕ್ ಮಾಡಿ ಹಿಡಿದಾಗ ಒಟ್ಟು 4 ಜನ ಇದ್ರಂತೆ. ಅದರಲ್ಲಿ 3 ಜನ ಸಿಗಾಕೊಂಡಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಇನ್ನೊಬ್ಬ ತಪ್ಪಿಸ್ಕೊಂಡಿದ್ದಾನೆ. ಅವ್ರನ್ನ ಪೊಲೀಸು ಇಲಾಖೆಗೆ ರಾತ್ರಿನೇ ಒಪ್ಪಿಸಿದ್ದಾರೆ ನಮ್ಮ ಹುಡುಗರು. ಈ ಪೊಲೀಸ್ ಇಲಾಖೆಗೆ ನಾವೇನು ಅಂತ ವಿನಂತಿ ಮಾಡ್ಕೋತೀವಿ ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಅಡಿಕೆ ಬೆಳೆಯೋದು ಭಾರಿ ಕಷ್ಟ ಆಗಿದೆ. ಮತ್ತು ಅಡಿಕೆ ರೇಟು ಜಾಸ್ತಿ ಇರೋದ್ರಿಂದ ಕಳ್ಳತನಗಳು ಜಾಸ್ತಿ ಆಗಿದ್ದಾವೆ. ಅಡಿಕೆಕಾಯಿ ಮತ್ತು ಬೋರಿನ ಕೇಬಲ್ಲು, ಮೋಟಾರು ಇತ್ತೀಚೆಗೆ ಸುಮಾರು ಒಂದು ತಿಂಗಳು ಮುಂಚೆ ಇದೇ ಭಾಗದಲ್ಲಿ ಮೋಟ್ರು ಮತ್ತು ಕೇಬಲ್ ಎಲ್ಲ ಕಳ್ಳತನ ಆಗಿದ್ದಾವೆ. ಜೊತೆಗೆ ರೈತರಿಗೆ ರಕ್ಷಣೆ ಇಲ್ಲ ಇವತ್ತು. ಯಾಕೆ ಅಂತಂದರೆ ಅಡಿಕೆ ರೇಟು ಜಾಸ್ತಿ ಆಗಿರೋದ್ರಿಂದ ಯಾವ ಟೈಮ್ನಲ್ಲಿ ಅಕಸ್ಮಾತ್ ನಾವು ರೈತರು ನೀರು ಕಟ್ಟಕ್ಕೆ ಬರ್ತೀವಿ, ಮತ್ತೊಂದು ಮಾಡ್ತೀವಿ, ಆವಾಗ ಎಲ್ಲಕ್ಕೂ ತಯಾರಾಗಿರಿ ಬಂದಿರ್ತಾರೆ ಕಳ್ಳರು. ರೈತರಿಗೆ ಅಪಾಯ ಆಗ್ಬೋದು. ಇಂಥ ಪರಿಸ್ಥಿತಿನಲ್ಲಿ ಅವರು ಎಲ್ಲದಕ್ಕೂ ತಯಾರಾಗಿ ಬಂದಿರೋದ್ರಿಂದ ದಯವಿಟ್ಟು ಈ ಕಡೆ ಗಮನ ಹರಿಸಿ, ರೈತರ ತೋಟಗಳಲ್ಲಿ ಕಳ್ಳತನ ಆಗುವಂಥದ್ದು ಇವೆಲ್ಲ ಗಮನ ಹರಿಸಿ, ರೈತರ ಈ ಕಳ್ಳತನ ಆಗೋದ್ರ ಬಗ್ಗೆ ಗಮನ ಹರಿಸಿ, ಬೀಟು ಪೊಲೀಸ್ನು ಮತ್ತು ಮತ್ತೊಂದು ಅವರೇನು ಮುಂಜಾಗ್ರತೆ ವಹಿಸ್ಕೊಳ್ಬೇಕು ಅಂತ ಹೇಳಿ, ಮತ್ತು ಆ ಕಳ್ಳರನ್ನ ಮತ್ತು ಯಾವ್ಯಾವ ತೋಟದಲ್ಲಿ ಮುಂದೆ ಏನೇನು ಮಾಡ್ತಾರೆ, ಅವರು ಎಷ್ಟು ಜನ ಇದ್ದಾರೆ ಎಲ್ಲ ಪತ್ತೆ ಹಚ್ಚಿ ರೈತರಿಗೆ, ನಮ್ಮ ಸ್ನೇಹಿತರು ರೈತರಿಗೆ ತುಂಬ ಲಾಸ್ ಆಗಿರೋದ್ರಿಂದ ಅವರ ಲಾಸನ್ನು ಭರಿಸ್ಕೊಡ್ಬೇಕು ಅಂತ ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊತೀವಿ.